ಹಲೋ ನಮಸ್ಕಾರ. ರೈತರ ಜೀವನಾಡಿ ಅನ್ನೋದು ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯ ನಿರ್ಮಾಣವಾಗಿ ಕಳೆದ 70 ವರ್ಷಗಳಾಗಿದೆ. ಅವುಗಳ ಇರುವಂಥ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಆಗದೇ ಇರುವಂಥ ಕಾರಣಕ್ಕಾಗಿ ತುಂಗಭದ್ರಾ ಕ್ರಸ್ಟ್ ಗೇಟ್ಗಳು ಏನು 33 ಗ್ರೇಟ್ಗಳಿವೆ, ಅವುಗಳೆಲ್ಲವೂ ಶೇಕಡ 50ರಷ್ಟು, ಅಂದರೆ ಅವುಗಳ ಥಿಕ್ನೆಸ್ ಕಡಿಮೆ ಆಗಿದೆ ಮತ್ತು ಅವು ಸವಕಳಿ ಆಗಿದೆ ಅನ್ನುವಂಥ ವರದಿ ಇದೆ. ಕಳೆದ ಆಗಸ್ಟ್ 19ರಂದು ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಿತ್ತುಹೋಗಿದೆ. ಕೇಂದ್ರ ಜಲಸಂಪನ್ಮೂಲ ಆಯೋಗದಿಂದ ಬಜಾಜ್ ಅವರ ನೇತೃತ್ವದ ಒಂದು ತಂಡ ಇಲ್ಲಿಗೆ ಒಂದು ತಂಡವನ್ನು ಇಲ್ಲಿಗೆ ಕಳಿಸಿದೆ. ಅದರಲ್ಲಿ ಡ್ಯಾಮ್ ಸೆಕ್ಯೂರಿಟಿ ಆಯೋಗನೂ ಇದೆ, ಜೊತೆಗೆ ಕನ್ನಯ್ಯನಾಡು ಆಂಧ್ರ ಮತ್ತು ತೆಲಂಗಾಣ ಮುಖಾಂತರ ಕನ್ನಯ್ಯನಾಡು ನೇತೃತ್ವದ ಒಂದು ತಂಡ ಸಹ ಇಲ್ಲಿ ಬಂದುಬಿಟ್ಟಿತ್ತು. ಮತ್ತು ಬೇರೆ ಬೇರೆ ತಂಡಗಳು ಇಲ್ಲಿ ಬಂದು ಇರುವಂಥ ಗೇಟ್ಗಳ ಬಗ್ಗೆ ಒಂದು ಅಧ್ಯಯನ ನಡೆಸಿದೆ. ಆ ಅಧ್ಯಯನದಲ್ಲಿ ಬಂದಿರುವಂಥ ವರದಿ ಪ್ರಕಾರ ಈಗಿರುವಂಥ ಗೇಟ್ಗಳು ಸಂಪೂರ್ಣ ಈಗಾಗಲೇ ಅರ್ಧಕ್ಕಿಂತ ಹೆಚ್ಚು ಸೌದೋಗಿವೆ, ಇವುಗಳನ್ನು ಬದಲಿಸಲೇಬೇಕು ಅನ್ನುವಂಥ ವರದಿಯನ್ನು ನೀಡಿದೆ. ಈ ಆಧಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಜಲಸಂಪನ್ಮೂಲ ಇಲಾಖೆ ಇದನ್ನು ಬದಲಾಯಿಸಲು ಒಂದು ಯೋಜನೆಯನ್ನು ರೂಪಿಸಿಕೊಂಡಿದೆ. ಆದರೆ ಅದು ಬೇಗನೆ ಆಗಬೇಕು ಅನ್ನೋದು, ಯಾಕಂತ ಹೇಳಿದರೆ ಕಳೆದ 70 ವರ್ಷಗಳಲ್ಲಿ 12 ಲಕ್ಷ ಎಕರೆ ಪ್ರದೇಶಕ್ಕೆ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯ ಹೊಂದಿಸುವಂಥ ತುಂಗಭದ್ರಾ ಜಲಾಶಯದ ಈ ಕ್ರಸ್ಟ್ ಗೇಟ್ಗಳು ಮುಖ್ಯವಾಗಿದೆ. ಯಾಕಂದರೆ ಇಲ್ಲಿ ಕ್ರಸ್ಟ್ ಗೇಟು ಮತ್ತು ಸ್ಪಿಲ್ವೇ ಒಂದೇ ಕಡೆ ಇರುವುದರ ಕಾರಣವಾಗಿ ಇಲ್ಲಿ ಜಲಾಶಯಕ್ಕೆ ಬಂದಿರುವಂಥ ನೀರು ಅದು ಅದೇ ಕ್ರಸ್ಟ್ ಗೇಟ್ ಮುಖಾಂತರ ಅದು ನದಿಯ ಮೂಲಕ ಆಂಧ್ರ ಮತ್ತು ಸಮುದ್ರವನ್ನು ಸೇರ್ತಾ ಇದೆ. ಆದರೆ ಈ ಕ್ರಸ್ಟ್ ಗೇಟ್ಗಳೇ ಈಗ ತೆಳುವಾಗಿರುವಂಥ ಕಾರಣಕ್ಕಾಗಿ ಇವುಗಳ ಮುಂದೆ ದಿನಗಳಲ್ಲಿ ಈ ಗೇಟ್ಗಳ ಮುಖಾಂತರ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸಿದರೆ ಇದು ಡ್ಯಾಮ್ಗೆ ಅಪಾಯ ಅನ್ನುವಂಥ ವರದಿಯನ್ನು ನೀಡಿದೆ. ಅವರು ಹೇಳಿದಂಥ ಪ್ರಕಾರ ಏನು ಕನ್ನಯ್ಯನಾಡಿಗಿರ್ಬೋದು ಮತ್ತು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿ ಏನು ಡ್ಯಾಮ್ ಸೆಕ್ಯೂರಿಟಿ ಅಥಾರಿಟಿ ಏನಿದೆ, ರಾಷ್ಟ್ರೀಯ NDSA ಅಂತ ಏನು ಹೇಳ್ತೀವಿ, ಅವುಗಳು ಸಹ ಹೇಳಿರುವಂಥ ಪ್ರಕಾರ ಡ್ಯಾಮ್ಗೆ ಈ ವರ್ಷ ಕೇವಲ ಗೇಟ್ ಬದಲಾಯಿಸುವವರೆಗೂ ಇಲ್ಲಿ ಕೇವಲ ಶೇಕಡ 80 TMC ಅಷ್ಟು ಮಾತ್ರ ನೀರನ್ನು ನಿಲ್ಲಿಸಬೇಕು ಅನ್ನುವಂಥ ಮಾತಿದೆ. ಈ 80 TMC ನೀರನ್ನು ಉಳಿಸಿದರೆ ಮಾತ್ರ ಈ ಡ್ಯಾಮ್ ಯಾವುದೇ ಅಪಾಯವಿಲ್ಲ. ಆದರೆ 80ಕ್ಕಿಂತ ಹೆಚ್ಚಾದಾಗ ಇದು ಅಪಾಯ ಆಗುವ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ. ಆದರೆ ಏನು ಈಗಾಗಲೇ ಇರುವಂಥದ್ದು 105 TMC ನೀರು ಈಗ ಸಂಗ್ರಹ ಆಗುತ್ತೆ. ಒಟ್ಟಾರೆಯಾಗಿ 134 TMCಯಲ್ಲಿ ಈಗಾಗಲೇ 29 TMC ಇಲ್ಲಿ ಹೂಳು ತುಂಬಿದೆ. ಉಳಿದ ಇರುವಂಥ 105 TMCಯಲ್ಲಿ ಈಗ ಮತ್ತೆ ಇದಕ್ಕೆ ಅಪಾಯ ಇದ್ದು ಈಗ 80 TMC ಇಳಿಸಬೇಕು ಅನ್ನೋಂತಿದೆ. ಆದರೆ ಈ ಕುರಿತು ಒಂದಿಷ್ಟು ಸ್ಪಷ್ಟತೆ ಬೇಕಾಗಿದೆ. ಯಾಕಂದರೆ ರೈತರಲ್ಲಿ ಈಗಿರುವಂಥ 80 TMC ಅಂದರೆ ಅದು ಒಂದು ಬೆಳೆಗೆ ಸಹ ಸಾಕಾಗುತ್ತೆ. ಅದೇ ಹರಿದು ಹೋಗಿ ಮಳೆಗಾಲ ಮುಗಿಯುವ ವೇಳೆಗೆ 80 TMC ಇದ್ದರೆ ಅದು 2ನೇ ಬೆಳೆಗೆ ನೀರು ಸಾಕಾಗುತ್ತೆ. ಈ ವರ್ಷ ಅತ್ಯಧಿಕ ಏನು ಕಳೆದ ವರ್ಷ ಏನು ನೀರಾವರಿ ವರ್ಷದಲ್ಲಿ ಸುಮಾರು 294ರಷ್ಟು ನೀರು ನದಿಯ ಮುಖಾಂತರ ಆಂಧ್ರಕ್ಕೆ ಹೋದರೂ ಸಹ ಆ ನೀರನ್ನು ಏನು ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರು ಬಂದರೂ ಸಹ ಬೇಸಿಗೆ ಬೆಳೆಗೆ ನೀರಿನ ಕೊರತೆ ಆಯಿತು. ಅದೇ ರೀತಿ ಈಗ 80 TMCಗೆ ಇಳಿಸಿದರೆ ಭಾಳಷ್ಟು ಸಂಕಷ್ಟ ಅನುಭವಿಸ್ತೇವೆ. ಈ ಕಾರಣಕ್ಕಾಗಿ ಇಲ್ಲಿ ಯಾವ ಮೂಲದಿಂದ ಆದರೂ ಅದನ್ನು ನೀರು ನಿಲ್ಲಿಸಬೇಕು ಮತ್ತು ನೀರನ್ನು ಕೊಡಬೇಕು ಅನ್ನೋದು ಸಹ ರೈತರ ಆಗ್ರಹವಾಗಿದೆ. ಈ ಕುರಿತು ಏನು ಕೊಪ್ಪಳ ಸಂಸದರಾಗಿದ್ದಂಥ ರಾಜಶೇಖರ್ ಹಿಟ್ನಾಳ್ ಅವರು ಸಹ ನಿನ್ನೆ ಒಂದು ದಿನ ಮಾಧ್ಯಮಗೋಷ್ಠಿ ನಡೆಸಿದಾಗ ಈಗಿರುವಂಥ ತಜ್ಞರ ವರದಿ ಇದೆ, ಆ ವರದಿಯ ಮೇಲೆ ಈಗ ತುಂಗಭದ್ರಾ ಮಂಡಳಿ ನೀರು ಏನು ನಿರ್ವಹಣೆ ಮಾಡ್ತಾಯಿದೆ, ನೀರನ್ನು ಲೆಕ್ಕ ಹಾಕ್ತಿರುವಂಥ ತುಂಗಭದ್ರಾ ನಿರ್ವಹಣಾ ಮಂಡಳಿಯಲ್ಲೂ ಈಗ ಜೂನ್ 2ನೇ ತಾರೀಕು ಒಂದು ಸಭೆ ನೀಡಿ ಎಷ್ಟು ಪ್ರಮಾಣದ ನಿಲ್ಲಿಸಬೇಕು ಅನ್ನುವಂಥದ್ದು ನಿರ್ಧಾರ ಆಗ್ತಾಯಿದೆ. ಅದರ ಆಧಾರದ ಮೇಲೆ ನೀರು ನಿಲ್ಲಿಸೋದೈತಿ. ಆದರೆ ಅವರು ಹೇಳೋದಂತ ಹೇಳಿದರೆ ಈಗಿರುವಂಥ ಸಂಪೂರ್ಣ ನೀರನ್ನು ನಿಲ್ಲಿಸಿ ರೈತರಿಗೆ ನೀರು ಕೊಡಬೇಕು ಅನ್ನುವಂಥ ಒತ್ತಾಯ ಇದೆ. ಆದರೆ ಡ್ಯಾಮಿನ ಸೆಕ್ಯೂರಿಟಿ ಮತ್ತು ಇಲ್ಲಿರುವಂಥ ಏನು ನೀರನ್ನು ರೈತರಿಗೂ ನೀಡಬೇಕು ಅನ್ನೋಂಥ ಉದ್ದೇಶಕ್ಕಾಗಿ ಮುಂದೆ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಏನು ಬಿತ್ತನೆಗಿಂತ ಮೊದಲೇ ಏನು ಭತ್ತ ನಾಟಿ ಮಾಡೋದಾಗಿರ್ಬೋದು ಅಥವಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬಿತ್ತನೆಗಿಂತ ಮೊದಲೇ ಸರ್ಕಾರ ಏನು ತುಂಗಭದ್ರಾ ಮಂಡಳಿ ಆ ಬಗ್ಗೆ ಸ್ಪಷ್ಟ ನಿರ್ಧಾರಕ್ಕೆ ಬಂದರೆ ಮಾತ್ರ ಈ ಒಂದು ರೈತರಿಗೆ ಒಂದಿಷ್ಟು ಆತಂಕತೆ ಇದ್ದರೂ ಸಹ ಒಂದಿಷ್ಟು ಅವರು ಅದಕ್ಕೆ ತಕ್ಕಂತೆ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗ್ತದೆ ಅನ್ನುವಂಥ ಮಾತುಗಳು ಸಹ ಕೇಳಿಬರ್ತವೆ. ನಾವು ಬೋರ್ಡ್ನವರಿಗೆ CWC ಒತ್ತಾಯ ಮಾಡ್ತೀವಿ, ಇದನ್ನು ಇನ್ನೇ ಮರುಪರಿಶೀಲನೆ ಮಾಡಿರಿ, ಎಕ್ಸ್ಪರ್ಟ್ ಕಮಿಟಿ ಕಳಿಸಿ ನೋಡ್ರಿ. 2 ಪೀಕಿಗೆ ಆಗಷ್ಟು ಇದೊಂದು ಪೀಕಿಗೆ ಅಂದರೆ ಇರೋದು ತೊಂದರೆ ಇರೋದು ಒಂದೇ 15 ತಿಂಗಳಲ್ಲಿ ಗೇಟ್ಗಳನ್ನು ಚೇಂಜ್ ಮಾಡ್ತಾರೆ. ಮುಂದಿನ ಸರಿ ಚೇಂಜ್ ಮಾಡ್ತಾ ಇಲ್ಲ, ಟೆಂಡರ್ ಆಗಿಬಿಟ್ಟಿದೆ. ಆದ್ರೆ ಈಗ ಮಳೆಗಾಲ ಚೆನ್ನಾಗೈತಿ, ನೀರು ಚೆನ್ನಾಗೈತಿ. ಈ ಸರಿ ಕೂಡ 2 ಪೀಕಿಗೆ ಆಗಷ್ಟು ಕೊಟ್ಟು ಮುಂದಿನ ಸರಿ ಗೇಟ್ಗಳನ್ನು ಚೇಂಜ್ ಮಾಡ್ರಿ, ಅದು ನಮ್ಮ ಮನವಿ ಬೋರ್ಡ್ ಮುಂದೆ.
ಮಾಡ್ಕೆ ನಾವೇನ್ ಕೇಳ್ತಿದ್ವಿ ಅಲ್ಲಲ್ಲ ನಾವೇನ್ ಮಾಡ್ತಿದ್ವಿ 80 TMCಗೆ ಅಂತಲ್ಲ ಇದು ಒಂದು ಸರಿ ಕೂಡ ಕಮಿಟಿಯವ್ರನ್ನ ಇನ್ನೊಮ್ಮೆ ಸಲಹೆ ಕೇಳ್ರಿ ಫುಲ್ 105 TMC ನೀರು ನಿಂದ್ರಿಸಿ 2 ಪೀಕ್ಗಳಿಗೆ ಕೊಟ್ಟು ಅದಾದ ನಂತರ ಏನು ಬೇಸಿಗೆಯಲ್ಲಿ ಮಾರ್ಚ್ನಿಂದ ನಮ್ಗೇನು ನೀರು ತೆಗಿತಾರೆ ಆ ಪೀರಿಯಡಲ್ಲಿ ಗೇಟ್ಗಳನ್ನು ಚೇಂಜ್ ಮಾಡಲಿಕ್ಕೆ ನೋಡಿ ಅಂತೇಳಿ ನಮ್ಮದು ಸರ್ಕಾರದಿಂದ ನಮ್ಮ ರೈತರ ಪರವಾಗಿ ನಮ್ಮದು TBP ಬೋರ್ಡ್ಗೆ CWC ಮನವಿ. ಇಂಥ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೋಬೇಕಾದ್ರೆ ಪೂರ್ತಿ ಸ್ಟಡಿ ಮಾಡಬೇಕಾಗತ್ತೆ. ಯಾವುದು ಬ್ಲೈಂಡ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ನಾವು ಅದು ನೆಗ್ಲಿಜೆನ್ಸಿ ಅನ್ನೋಕ್ಕಾಗಲ್ಲ. ಅವರು ಅದಕ್ಕೆ ಕಂಟಿನ್ಯೂಸ್ ಆಗಿ ಎಲ್ಲರೂ ಫಾಲೋ ಅಪ್ ಮಾಡ್ತಿದ್ದಾರೆ. ಇದಕ್ಕೆ ಆಂಧ್ರ ಸರ್ಕಾರ, ಕರ್ನಾಟಕ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ವಸ್ತು ಗೇಟ್ಗಳಿಗೆ ನಾವೇ ಹಣ ಕೊಡ್ತೀವಿ ಅಂತ ಹೇಳಿ ಎಲ್ಲ ಕೊಡ್ತೀವಿ ಅಂತ ಹೇಳಿ ಕೂಡ ಅವರು ಎಕ್ಸ್ಪರ್ಟ್ ಕಮಿಟಿಯವರು ಅದನ್ನ ವಿಚಾರ ಮಾಡ್ತಾರೆ. ಮುಂದೆ ಇದರಿಂದ ಏನಾಗುತ್ತೆ, ನಾವು ಕೂಡ ಹಿಂಗೆ ಒತ್ತಡ ಮಾಡ್ತಾ ಇದ್ವಿ, ಮಾಡ್ರಿ ಅಂತೇಳಿ. ನೀನು ಒಂದು ಗೇಟ್ಗೆ ಹೋಗಿ ಇಡೀ ಡ್ಯಾಮ್ ಕೆಡಿಸಿ ನಂಗೆ ಆಗ್ಬಾರ್ದು ಅಂತಿದ್ರು ಅವರು. ಈ ನಿಟ್ಟಿನಲ್ಲಿ ಜೂನ್ 2ರಂದು ಏನು ತುಂಗಭದ್ರಾ ಮಂಡಳಿಯ ಏನು ಸಭೆ ನಡೀತಿದೆ ಅದ್ರ ಬಗ್ಗೆ ಭಾಳ ಕುತೂಹಲ ಇದೆ. ಆದರೆ ಒಟ್ಟಾರೆ ಹೇಳೋದಾದರೆ ಈಗಿರುವಂಥದ್ದು ಏನು 32 ಗೇಟ್ಗಳನ್ನು, ಈಗಿರುವಂಥ 19 ಗೇಟನ್ನು ಈ ಜುಲೈ ಅಂತ್ಯಕ್ಕೆ ಇನ್ಸ್ಟಾಲ್ ಮಾಡಿದ್ರು ಸಹ ಉಳಿದ 32 ಗೇಟ್ಗಳನ್ನು ಈಗಾಗಲೇ 52 ಕೋಟಿ ರೂಪಾಯಿಗೆ ಒಂದು ಟೆಂಡರ್ ಇದೆ. ಅದು ಮುಂದಿನ 15 ತಿಂಗಳ ಅವಧಿಯಲ್ಲಿ ಅದನ್ನು ಅಳವಡಿಸ್ಬೇಕಂತ ಇದೆ. ಆದಷ್ಟು ಬೇಗನೆ ಈ ಒಂದು ಬಾರಿಗೆ ಈ ನೀರನ್ನು ಅಳವಡಿಸಿ ಹೊಸ ಗೇಟ್ಗಳು ಅಳವಡಿಸಿದೆ ಈ ಭಾಗದ ರೈತರಿಗೆ ಅನುಕೂಲವಾಗ್ತಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪ.